ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್. ಇವತ್ತು ಡೇ ಟು ಈಸಿ ಪೌಲ್ಟ್ರಿ ರೋಟೀನ್ಸ್ನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಫಸ್ಟ್ ಕೆಲಸ ಬಂದ್ಬಿಟ್ಟು ನಾವು ಕ್ಲೈಮೇಟ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಒಂದು ಡಿವೈಸ್ ಇದೆ, ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ನಾನು ಹಿಂದೆ ಕಾಣಿಸ್ತಾ ಇರೋದು ಕಂಪ್ಲೀಟ್ ಆಗಿ ಪ್ಯಾನಲ್ ಬೋರ್ಡು, ಅದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಇದೆ. ಬನ್ನಿ ನಾವು ಚೆಕ್ ಮಾಡೋಣ. ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಕಂಟ್ರೋಲಿಂಗ್ ಪ್ಯಾನಲ್ಸ್. ಇದರಲ್ಲಿ ಏನಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ ಒಳಗಡೆ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ 31.1 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಾಗಿ ಟಾರ್ಗೆಟ್ ಇರೋದು ನಮಗೆ 32.6, ಆವರೇಜ್ ಇರೋದು 31.1. ಆಕ್ಚುಲಾಗಿ ಪ್ಲಸ್ ಆರ್ ಮೈನಸ್ 2 ಡಿಗ್ರಿ ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಇದು ಇಂಡೋರ್ ಆರ್ ಎಚ್ ಅಂತ ಕರಿತೀವಿ. ಇಂಡೋರ್ ಆರ್ ಎಚ್ ಅಂತ ಹೇಳಿದ್ರೆ ಹ್ಯೂಮಿಡಿಟಿ ಸೆನ್ಸರ್ ಆಗಿರುತ್ತೆ. ಹ್ಯೂಮಿಡಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಶೋ ಆಗುತ್ತೆ. ಅಟ್ ಪ್ರೆಸೆಂಟ್ ಈಗ 7-8 ತೋರಿಸ್ತಾ ಇದೆ. ಅಟ್ ಪ್ರೆಸೆಂಟ್ ಅದು ಹಾಳಾಗಿದೆ. ನಾನು ನಾರ್ಮಲ್ ಆಗಿ ಈಗ 60, 59, 60 ಈಗ ಇದೆ, ನೋ ಪ್ರಾಬ್ಲಮ್. ಬಟ್ ಅದನ್ನು ಆದಷ್ಟು ಬೇಗ ಸರಿ ಮಾಡಿಸ್ಕೊಬೇಕಾಗುತ್ತೆ. ನೆಕ್ಸ್ಟ್ ಏನು ಕೆಲಸ ಅಂತ ಹೇಳಿದ್ರೆ ಹಿಸ್ಟ್ರಿ ನೋಡಬೇಕಾಗುತ್ತೆ. ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಹಿಸ್ಟ್ರಿ. ಈ ಹಿಸ್ಟ್ರಿ ಏನೇ ಇರುತ್ತೆ ಅಂತ ಹೇಳಿದ್ರೆ, ಇದು ಕೆಳಗಡೆ ಎಲ್ಲ ಹಿಂದಿನ ಹಿಸ್ಟ್ರಿಗಳು. ಇಲ್ಲಿಂದ ಡೇ 1 ಇದೆಯಲ್ಲ, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ 7:44 ಬೆಳಗಿನ ಜಾವ 32.1 ಡಿಗ್ರಿ ಸೆಲ್ಸಿಯಸ್ ಪಕ್ಕ ಇತ್ತು. ಅದೇ 9:20 ಬೆಳಗಿನ ಜಾವಕ್ಕೆ 25.6ಗೆ ಬಂದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನನ್ನ ಒಂದು ಡೀಸೆಲ್ ಬ್ರೂಡರಲ್ಲಿ ಡೀಸೆಲ್ ಖಾಲಿ ಆಗಿತ್ತು, ಇನ್ನೊಂದು ಎರರ್ ಬಂದಿತ್ತು. ಎವ್ರಿ 2 ಅವರ್ಸ್ ಒಂದ್ಸತಿ ಬಂದ್ಬಿಟ್ಟು ಈ ಥರ ಮರಿನ ಎಬ್ಬಿಸಬೇಕಾಗುತ್ತೆ. ಎಪ್ಸಿಲ್ಲ ಅಂತ ಹೇಳಿದ್ರೆ ಹೆಡ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಲೆಯಲ್ಲಿ ಹೆಡ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಮರಿಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ರ ಮೇಲೆ ಒಂದು ಕೂತು ಉಸಿರು ಕಟ್ಟಿ ಮರಿ ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಬ್ಬಿಸಿದಾಗ ಬಂದು ಮತ್ತೆ ರೀಫೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೀಡಿಂಗ್ ಚೆನ್ನಾಗಾದಾಗ ಮತ್ತೆ ಮರಿ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ, ನಾವು ಎಲ್ಲ ಕಡೆ ಇರುವಂಥ ಬೇಬಿ ಡ್ರಿಂಕರ್ಸ್ನ ರಿಮೂವ್ ಮಾಡ್ತಾ ಇದ್ದೀವಿ. ಬಿಕಾಸ್ ನೀರು ಆಲ್ರೆಡಿ ಖಾಲಿಯಾಗಿದೆ. ನಾವು ಡೇ 2ಗೆ ಮತ್ತೆ ನಾವು ನೀರು ಇಡೋದಿಲ್ಲ. 24 ಅವರ್ಸು ಇದರಲ್ಲೇ ನೀರು ಕುಡಿದಿದೆ, ಪ್ಲಸ್ ನಿಪಾಲ್ ಸಿಸ್ಟಮಲ್ಲೂ ನೀರು ಕುಡಿದಿದೆ. ಸೊ ಈಗ ನಾವು ರಿಮೂವ್ ಮಾಡೋ ಟೈಮ್ ಬಂದಿದೆ. ನೆಕ್ಸ್ಟ್ ಎಲ್ಲ ಪೇಪರ್ನು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ, ಕೆಳಗಡೆ ಆಲ್ಮೋಸ್ಟ್ ಥಂಡಿ ಆಗೋಗಿದೆ. ಡೇ 2 ಇವತ್ತು. ಡೇ 3 ತನಕ ಚೆನ್ನಾಗಿರುತ್ತೆ ಕೆಲವು ಫಾರ್ಮಲ್ಲಿ. ನಮ್ಮ ಫಾರ್ಮಲ್ಲಿ ಏನಾಗಿದೆ ಈ ಸತಿ ಅಂತ ಹೇಳಿದ್ರೆ, ನಿಪ್ಪಲಲ್ಲಿ ನೀರು ಸೋರಿಕೆ ಆಗಿದೆ ಸುಮಾರು ಕಡೆ. ಸೊ ಹಾಗಾಗಿ ಥಂಡಿ ಆಗಿದೆ, ಪೇಪರ್ ಹಾಳಾಗಿದೆ. ಸೊ ನಾನು ಇಡೀ ಫಾರ್ಮಲ್ಲಿ ಇರುವಂಥ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನಾವು ಡೀಸೆಲ್ ಬ್ರೂಡರ್ನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ. ಅದರಲ್ಲಿ ಫ್ಯೂಯಲ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ರೀಫಿಯಲ್ ಮಾಡಬೇಕು. ಇನ್ ಕೇಸ್ ಫ್ಯೂಯಲ್ ಇಲ್ಲ, ಮಿಡ್ ನೈಟಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ತುಂಬಾ ಮರಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಡೇ 2 ಪೌಲ್ಟ್ರಿ ರೋಟೀನ್ಸ್ ನಂದು ಕಂಪ್ಲೀಟ್ ಆಗಿದೆ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬಾಯ್ ಬಾಯ್.